MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಧರ್ಮಸ್ಥಳದ ವಿರುದ್ಧ ಮಾತನಾಡಿದ್ದ ವದಂತಿಗಳನ್ನು ಹಬ್ಬಿಸಿದಂತಹ ಒಬ್ಬೊಬ್ಬರನ್ನೇ ಪೊಲೀಸರು ಲಾಕ್ ಮಾಡಲು ಆರಂಭಿಸಿದ್ದಾರೆ. ತಿಮರೋಡಿ ಬಂಧನವಾಗಿದೆ, ಸಮೀರ್ ಜಾಮೀನು ಪಡ್ಕೊಂಡಿದ್ದಾನೆ. ಈಗ ಮಾಸ್ಕ್ ಮ್ಯಾನ್ ಬುಡಕ್ಕೂ ಕೂಡ SIT ತನಿಖೆ ಬಂದು ನಿಂತಿದೆ. ಈತನ ಮುಖವಾಡವನ್ನ ಖುದ್ದು ಆತನ ಮೊದಲ ಪತ್ನಿಯೇ ಕಳಚಿ ಹಾಕಿದ್ದಾರೆ. ಮಾಸ್ಕ್ ಮ್ಯಾನ್ ಧರ್ಮಸ್ಥಳದ ಸುತ್ತ ಎದ್ದಿರೋ ಇಷ್ಟು ದೊಡ್ಡ ವಿವಾದದ ಕೇಂದ್ರ ಬಿಂದುವೆ ಈತ. ಅಕ್ರಮವಾಗಿ 100 ಹೆಣಗಳನ್ನು ಹೋತಿದ್ದೀನಿ ಅಂತ ಈ ಮಾಸ್ಕ್ ಮ್ಯಾನ್ ಮಾಡಿದ ಆರೋಪ ದೇಶದಲ್ಲೇ ಸಂಚಲನ ಎಬ್ಬಿಸಿತು. ತನಿಖೆಗೆ ಸರ್ಕಾರ SIT ರಚಿಸಿತು. ಈತ ತೋರಿಸಿದ 17 ಪಾಯಿಂಟ್ಗಳಲ್ಲೂ SIT ಗುಂಡಿ ತೋಡಿತು. ಆದ್ರೆ ಈತ ಹೇಳಿದಂತೆ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಹೀಗಾಗಿ ಈ ಮಾಸ್ಕ್ ಮ್ಯಾನ್ ಯಾರು, ಈತನ ಬ್ಯಾಕ್ಗ್ರೌಂಡ್ ಏನು, ಅವನ ಉದ್ದೇಶ ಏನು ಅಂತ ಮುಖವಾಡ ಕಳಚೋ ಕೆಲಸ ಶುರುವಾಗಿದೆ. ಸುಳ್ಳುಗಾರ, ಮೋಸಗಾರ, ಹಣದಾಸೆಗೆ ಆರೋಪ. ಮಾಸ್ಕ್ ಮ್ಯಾನ್ ಮೊದಲ ಪತ್ನಿ ಸ್ಫೋಟಕ ಹೇಳಿಕೆ. ಅದೆಲ್ಲ ಸುಳ್ಳು ಅನ್ಸುತ್ತೆ. ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ತರ ಎಲ್ಲ ಮಾಡ್ತವ್ರೆ ಅನ್ಸುತ್ತೆ. ಮೋಸಗಾರ, ಸುಳ್ಳುಗಾರ, ಅಹಂಕಾರಿ, ಇದು ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ ಹೇಳ್ತಿರೋ ಮಾತು. ಮಂಡ್ಯ ಜಿಲ್ಲೆಯ ಗ್ರಾಮವೊಂದರಲ್ಲಿ ನೆಲೆಸಿರೋ ಈ ಮಹಿಳೆ ಮುಸುಕುಧಾರಿಯ ಮೊದಲ ಪತ್ನಿ. ನೇತ್ರಾವತಿ ಸ್ನಾನಘಟ್ಟದ ಮನೆಯಲ್ಲಿದ್ದಾಗ ಜೊತೆಗಿದ್ದದ್ದು ಇವರೇ. ಧರ್ಮಸ್ಥಳದಲ್ಲಿದ್ದಾಗ ಆತ ಹೇಳದಂತೆ ಯಾವುದೇ ಘಟನೆಗಳು ನಡೆದಿಲ್ಲ ಅಂತ ಮುಸುಕುಧಾರಿಯ ಪತ್ನಿನೇ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಲ್ಲಿ ಅವರು ಕಸ ಗುಡ್ಸೋದು ನೇತ್ರಾವತಿಲಿ, ಆಮೇಲೆ ಬಾತ್ರೂಮ್ ತೊಳೆಯೋದು ಆ ಕೆಲಸಗಳು ಮಾಡ್ತಾ ಇದ್ರು. ಆದ್ರೆ ನೈಟು ಏನಾರ ನದಿಲಿ ಏನಾರ ಎಣಗಿಣ ಸಿಕ್ಕಿದ್ರೆ ತಗೊಂಡೋಗಿ ಊತಾಕ್ತಾ ಇದ್ರಂತೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಏನು ಹೇಳ್ತಾ ಇರ್ಲಿಲ್ಲ. ಆದ್ರೆ ಇವನ್ ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ತರ ಮಾಡ್ತಾ ಇರೋದು ಅನ್ಸುತ್ತೆ. ಈಗ ಹೋದ್ರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನು ಸಿಕ್ಲಿಲ್ವಲ್ಲ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವನೇನು. ಅದೆಲ್ಲ ಸುಳ್ಳು ಅನ್ಸುತ್ತೆ. ಸುಳ್ಳು, ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ತರ ಎಲ್ಲ ಮಾಡ್ತವ್ರೆ ಅನ್ಸುತ್ತೆ. 2 ಮದುವೆ, ಕಳ್ಳತನ, ದೋಖಾ, ಪತ್ನಿಗೆ ಹಲ್ಲೆ. ಮಂಡ್ಯ ಮೂಲದ ಮಾಸ್ಕ್ ಮ್ಯಾನ್ ವಿವಾದಿತ ವ್ಯಕ್ತಿ. ಮಾಸ್ಕ್ ಮ್ಯಾನ್ ಮಂಡ್ಯ ಮೂಲದವನು ಅಂತ SIT ತನಿಖೆ ವೇಳೆ ಗೊತ್ತಾಗಿದೆ. ಮಂಡ್ಯದವರೇ ಆದ ಇವರನ್ನ ಮದುವೆಯಾಗಿ 7 ವರ್ಷ ಸಂಸಾರ ನಡೆಸಿದ್ದ. ಆದರೆ ಧರ್ಮಸ್ಥಳದಲ್ಲೇ ಈತನಿಗೆ ತಮಿಳುನಾಡು ಮೂಲದ ಮತ್ತೊಬ್ಬಳ ಜೊತೆಗೆ ಅಫೇರ್ ಶುರುವಾಗಿತ್ತಂತೆ. ಆಕೆಯನ್ನ 2ನೇ ಮದುವೆ ಆಗಲು ಪತ್ನಿಗೆ ಚಿತ್ರಹಿಂಸೆ ಕೊಟ್ಟು ಮನೆಯಿಂದ ಓಡಿಸಿದ್ನಂತೆ. ಹಣಕ್ಕಾಗಿಯೇ ಈ ರೀತಿ ಮಾಡ್ತಿರಬಹುದು ಅಂತ ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ ಆರೋಪಿಸ್ತಿದ್ದಾರೆ. ಯಾರ ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ. ನನಗೆ ಅದೆಲ್ಲ ತೋರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಬರೀ 3,000 ರೂಪಾಯಿ ಸಂಬಳ ಮಾತ್ರ ಬರ್ತಾ ಇತ್ತು ಅವನಿಗೆ. ಅದು ಮಾತ್ರ ಹೇಳ್ತಾ ಇದ್ರು. ಅದೇ ನನ್ನ ಕೈಗೂ ದುಡ್ಡು ಕೊಡ್ತಾ ಇರಲಿಲ್ಲ ಅವರು. ಅವನು ಅಷ್ಟೊಂದು ಮೋಸಗಾರ, ಅಷ್ಟೊಂದು ಸುಳ್ಳುಗಾರ, ಬರೀ ಅಹಂಕಾರ, ಬರೀ ಸುಳ್ಳು. ಅದೇ ಅವನದು. ನನಗಂತೂ ಆ ಥರ ನಡೆಯಲ್ಲ ದೇವಸ್ಥಾನದಲ್ಲಿ ಅನಿಸುತ್ತೆ. ಆದರೆ ಇವನೇನಾರ ಯಾರ ಹತ್ರ ಲಂಚ ಗಿಂಚ ತೊಗೊಂಡವನು ಏನು, ಅವ್ರ ಹೆಸರು ಕೆಡಿಸ್ಬೇಕು ಅಂತ ಏನಾರ ಈ ಥರ ಮಾಡ್ತಾವನೇನು. ಕೇಳಿದ್ರಲ್ಲ, ಶವಗಳ ಮೇಲೆ ಚೈನು ಉಂಗುರ ಇದ್ರೂ ಬಿಡ್ತಿರ್ಲಿಲ್ಲ ಅನ್ನೋ ಆರೋಪ ಈ ಮಾಸ್ಕ್ ಮ್ಯಾನ್ ಮೇಲಿದೆ. ಈ ಅನಾಮಿಕನಿಗೆ ಅವ್ರ ಊರಿನಲ್ಲಿ ಒಳ್ಳೆ ಹೆಸರೇನಿಲ್ಲ. ಈತನ ಮೇಲೆ ಕಳ್ಳತನ, ಸಾಲ ಪಡೆದು ಧೋಖಾ ಕೊಟ್ಟಿದ್ದಾನೆ ಅನ್ನೋ ಆರೋಪಗಳಿವೆ. ಈ ಬಗ್ಗೆ TV9 ಜೊತೆಗೆ ಮಾತನಾಡಿರೋ ಗ್ರಾಮಸ್ಥರು ಕಳ್ಳತನ ಮಾಡ್ತಿದ್ದ, ಕದ್ದ ಮಾಲು ಮಾರಾಟ ಮಾಡ್ತಿದ್ದ ಅನ್ನೋ ಆರೋಪ ಮಾಡಿದ್ದಾರೆ. ನಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸೋಮಾರಿ, ಹುಟ್ಟು ಸೋಮಾರಿ ಅವನು. ಬರೋಂಥ ಭಕ್ತಾದಿಗಳದ್ದು ಓಡ್ಬೇಕು ಕದಿಯೋದು, ದುಡ್ಡು ಕದಿಯೋದು ಎಲ್ಲ ಮಾಡಿ ಗೊತ್ತಾಗಿ ಹೆಗ್ಡೆಯವ್ರಿಗೆ ಇವ್ರನ್ನ ಅಲ್ಲಿಂದ ಓಡಿಸಿರೋದು. ಆಮೇಲೆ ಅಲ್ಲಿ ನಾನ್ ವೆಜ್ಗಳೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದು ಎಲ್ಲ ಮಾಡ್ತಿರೋದು. ಅಲ್ಲಿ ನಡೆಯಂಗಿಲ್ವಲ್ಲ ಧರ್ಮಸ್ಥಳದಲ್ಲಿ. ಅವ್ರ ತಂದೆ ತಾಯಿ ಒಳ್ಳೆಯವರು ಪಾಪ. ಇವನಂತೂ ತುಂಬ ಕೆಟ್ಟವನು. ಇವನು ಇಲ್ಲೇ ಅವನ ನಡವಳಿಕೆ ಸರಿ ಇರಲಿಲ್ಲ. ಬಟ್ ಅಲ್ಲಿಗೆ ಹೋದ್ಮೇಲೆ ಇಲ್ಲೇನೋ ಚಿನ್ನ ಕದೀತಾನೆ, ಹಂಗೆ ಮಾಡ್ತಾನೆ ಅಂತ ಏನೋ ಹೇಳ್ತಿದ್ರು. ಈಗ ನಮ್ಗೆ ಅದನ್ನು ನೋಡಿದಾಗ ಅನ್ನಿಸ್ತಾ ಧರ್ಮಸ್ಥಳದಲ್ಲಿ ಇವನು ಯಾಕೆ ಇವೆಲ್ಲ ಈ ಕೃತ್ಯವೆಲ್ಲ ಇವನು ಮಾಡ್ತಾ ಇದ್ದಾನೋ, ಯಾರ್ಯಾರ ಜೊತೆ ಸೇರ್ಕೊಂಡು ಪಾಪ ಧರ್ಮಕ್ಷೇತ್ರ ಇದಕ್ಕೆ ಕೆಟ್ಟ ಹೆಸರು ಅಂತ ನಮಗೆ ನೋವಾಗ್ತಾ ಇದೆ.
ಹೀಗೆ ಆರಂಭದಿಂದಲೂ ಕಾಂಟ್ರವರ್ಸಿ ಮಾಡಿಕೊಂಡೇ ಇರೋ ಮಾಸ್ಕ್ ಮ್ಯಾನ್ ಈ ಬಾರಿ ದೊಡ್ಡ ವಿವಾದದಲ್ಲೇ ಸಿಲುಕಿದ್ದಾನೆ. ಮಾಸ್ಕ್ ಮ್ಯಾನ್ಗೆ ಗ್ರಿಲ್, ಎಸ್ಐಟಿ ಮುಖ್ಯಸ್ಥರಿಂದಲೇ ವಿಚಾರಣೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಬರ್ತಿದ್ದಂತೆ ಇಂದು ಅನಾಮಿಕ ದೂರುದಾರ ಕೂಡ ಎಂಟ್ರಿ ಕೊಟ್ಟಿದ್ದ. ಪೊಲೀಸ್ ಎಸ್ಕಾರ್ಟ್ನಲ್ಲಿ ವಕೀಲರ ಜೊತೆಗೆ ಬಂದಿದ್ದ ಮಾಸ್ಕ್ ಮ್ಯಾನ್ಗೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಅವರೇ ವಿಚಾರಣೆ ನಡೆಸಿದ್ರು. ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ ಹಿನ್ನೆಲೆ ಏನು ಅಂತ ಪ್ರಶ್ನಿಸಿದ್ದ ಬಿಜೆಪಿ ಈಗ ಹೋರಾಟಕ್ಕಿಳಿದಿದೆ. ಧರ್ಮಸ್ಥಳದ ಪರ ಒಂದು ವಾರ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗಿದೆ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹೆಸರಿನಲ್ಲಿ ಪ್ರತಿಭಟನೆ, ಧರ್ಮಸ್ಥಳ ಚಲೋ ಹೊರಡಲು ನಿರ್ಧರಿಸಿದೆ. ಮಂಡ್ಯದಿಂದ ದಿಲೀಪ್ ಜೊತೆ ಪೃಥ್ವಿರಾಜ್, TV9 ಧರ್ಮಸ್ಥಳ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.